ಮೊಟ್ಟ ಮೊದಲ ಬಾರಿಗೆ ಅವರು ಸ್ಥಾಪನೆ ಮಾಡಿದಂತ ಈ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪುರಸ್ಕಾರನೂ ಬಂತು. ಬಸವಣ್ಣನವರು ಹೇಳಿದ್ರು, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುಳನ್ನು. ಆದ್ರೆ ಪೂಜ್ಯರು ಮುಂದೆ ಹೇಳ್ತಾರೆ, ಮಾಡಿದನೆಂಬುದು ಮನದಲ್ಲಿ ಹೊಳೆಯದೇ ಇದ್ದರೆ ಏನಾಗ್ತದೆ? ಮಾಡಿದನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಲಾರದನೆ ಆ ಭಗವಂತನು ಕೊಡುತ್ತಾನೆ. ಮನದಲ್ಲಿ ಹೊಳೆಯದೆ ಅಂದ್ರೆ ನಾನು ಮಾಡಿದ್ದೇನೆ, ನಾನು ನೀಡಿದ್ದೇನೆ ಎನ್ನುವ ಅಹಂಕಾರ ಭಾವನೆ ಮನದಲ್ಲಿ ಇರಲಾರ್ದೇನೆ ನಾವು ಮಾಡಿದ್ದೆ ಆದ್ರೆ, ನೀಡಿದ್ದೆ ಆದ್ರೆ ಬಡಿಯುವ ಬಡಿ ಪದಾರ್ಥಗಳು ಪ್ರಸಾದವಾಗಿ ಆ ಭಗವಂತನ
ಮಾನ್ಯ ಸಂಶೋಧಕರೆನಿಸಿಕೊಂಡ ಸರ್ ಅವರು ಮೊನ್ನೆ ತಾನೇ ಪೂಜ್ಯ ಅಪ್ಪ ಅವರ ಮೇಲೆ ಅಪ್ಪನವರು ತಮ್ಮ ನುಡಿಯನ್ನು ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಏನ್ ಮಾಡೋಣ ಈ ಸಡಗರದಲ್ಲಿ ನಮ್ಮ ಅದ್ಭುತವಾಗಿರ್ತಕ್ಕಂಥ ಈ ಸಗಡ ನಾಡಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಹಾಶರಣರೇ ನಮ್ಮ ಕೈಗೆ ಹೋಗವಾಗಿರಬೇಕು. ಅವರು ಮಾಡ್ತಕ್ಕಂಥ ಕಾರಣವನ್ನು ಬೇಕಂದ್ರೆ ಇಂಥ ಮಹಾತ್ಮರು ಯಾವತ್ತು ಇರಬೇಕು. ಇದ್ರ ಮಹಾತ್ಮ ಅಪ್ಪರ ಬಗ್ಗೆ ನನ್ನ ಅನಿಸಿಕೆ ಹೇಳ್ತೀನಿ. ಸಂಸ್ಥಾನದ ಪೀಠಾಧಿಪತಿಗಳಾಗಿ ಇವತ್ತು ಇಡೀ ನಮ್ಮ ಭಾಗಕ್ಕೆ ಲಕ್ಷಾಂತರ ಜನರ ಬಾಳಿನ ಬೆಳಕಾಗಿ ಶಿಕ್ಷಣ ದಾಸೋಹದ ಜೊತೆಯಲ್ಲಿ ಅನ್ನ ದಾಸೋಹವನ್ನ ನೀಡಿರುವಂತದ್ದು ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಹೇಳ್ಬೇಕಾಗುತ್ತೆ. ಪರಮ ಪೂಜ್ಯ ಅಪ್ಪಾಜಿಯವರು ಇಡೀ ತಮ್ಮ ಜೀವನವನ್ನ ಕಲ್ಯಾಣ ಕರ್ನಾಟಕ ಭಾಗ ಅಂತಂದ್ರೆ ಅದು ಹಿಂದುಳಿದ ಭಾಗ ಅಂತ ಅನ್ನೋದು ಹಣಿಪಟ್ಟಿ ಇತ್ತು. ಆ ಹಣಿಪಟ್ಟಿಯನ್ನ ಅಳಿಸಾಕ್ಬೇಕು, ನಮ್ಮ ಭಾಗನೂ ಕೂಡ ಇವತ್ತು ಮುಂದುವರೆದಂತ ಭಾಗ ಆಗ್ಬೇಕು ಅಂತ ಹೇಳಿ ಸಂಕಲ್ಪದಿಂದ ಇಡೀ ತಮ್ಮ ಜೀವನವನ್ನ ಇವತ್ತು ನಮ್ಮ ಭಾಗದ ಜನರಿಗಾಗಿ ಇವತ್ತು ಮುಡುಪಾಗಿ ಇಟ್ಟಂತವರು ಶಿಕ್ಷಣ ಸಂಸ್ಥೆಗಳನ್ನ ತೆಗೆಯೋದ್ರ ಮುಖಾಂತರ ಇವತ್ತು ಅನೇಕ ಜನರ ಬಾಳಿಗೆ ಬೆಳಕನ್ನ ಪರಮ ಪೂಜ್ಯ ಅಪ್ಪಾಜಿಯವರು ಕೊಟ್ಟಿರುವಂತದ್ದು. ಇವತ್ತು ಶರಣಬಸವ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಿ ಇವತ್ತು ಆ ಯೂನಿವರ್ಸಿಟಿ ಮುಖಾಂತರ ಪರಮ ಪೂಜ್ಯ ಅಪ್ಪಾಜಿಯವರು ಇವತ್ತು ನಾಡಿಗೆ ನಮ್ಮ ಭಾಗದ ಮಕ್ಕಳಿಗೆ ಬೆಳಕನ್ನ ಕೊಡುವಂತದ್ದು ಪರಮ ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಆದಂತದ್ದು. ಇವತ್ತು ಲಕ್ಷಾಂತರ ನಮ್ಮ ಭಕ್ತರಿಗೆ ಇವತ್ತು ನಿಜಕ್ಕೂ ನೋವಾಗ್ತಾ ಇದೆ. ಪರಮ ಪೂಜ್ಯ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದ್ರೂ ಕೂಡ ಇವತ್ತು ನಾವು ಯಾರನ್ನೇ ಪರಮ ಪೂಜ್ಯ ಅಪ್ಪಾಜಿಯವರನ್ನ ಕಾಣಬೇಕು ಅಂತಂದ್ರೆ ಅದು ಶರಣ ಬಸವೇಶ್ವರರ ಮುಖಾಂತರ ಪರಮ ಪೂಜ್ಯ ಅಪ್ಪಾಜಿಯವರನ್ನ ಕಾಣುವಂತ ಕೆಲಸ ನಾವೆಲ್ಲರೂ ಕೂಡ ಭಕ್ತರು ಮಾಡುವಂತದ್ದಾಗುತ್ತೆ ಅಂತ ಮಾತನ್ನ ಮತ್ತೊಮ್ಮೆ ಹೇಳಿ, ನನಗೂ ಕೂಡ ಇವತ್ತು ಈ ಒಂದು ಪ್ರಪಂಚೀಯ ಸಭೆಯಲ್ಲಿ ಇವತ್ತು ನಾನು ಇದೇ ಶಿಕ್ಷಣ ಸಂಸ್ಥೆಯಿಂದ ಕಲಿತಂತವನು. ನನ್ನ ಜೀವನದಲ್ಲಿ ಇಷ್ಟು ಮೇಲೆ ಬರಬೇಕು ಅಂತಂದ್ರೆ ಅದು ಶರಣ ಬಸವೇಶ್ವರರ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತದಕ್ಕಾಗಿಯೇ ನಾನು ಕೂಡ ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದೇನೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾರಿದ್ದಾರೆ ಭಾಗವಹಿಸಿದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ತದನಂತರ ನಿನ್ನೆ ಎಲ್ಲ ಪರಮ ಪೂಜ್ಯರು ನಿಗದಿತ ಮಾಡಿದಂತೆ 2 ಗಂಟೆ 2 ಗಂಟೆಗೆ
ಅಂತಿಮ ಕ್ರಿಯೆ ಪ್ರಾರಂಭ ಆಗಲು ಅದಕ್ಕೆ ನಾನು ಇಲ್ಲಿ ವಾಲಂಟಿಯರ್ಸ್ ಯಾರ್ಯಾರು ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ವೇದಿಕೆ ಮುಖಾಂತರ ಕೇಳ್ತೀನಿ. ಎಲ್ಲ ಗುರುವರ್ಗದ ಅಡಿದಾರರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಗ್ರಾಮದ ಇಡೀ ನಾಡಿಗೆ ಅಪಾರವಾದ ಸದಾ ಭಕ್ತರ ಒಳಿತನ್ನ ಬಯಸ್ತಕ್ಕಂಥ ಅಪ್ಪರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಬರ್ತಾ ಇದ್ದಾರೆ. ಮೇಲೆ ಯಾರು ಕೂಡ ಬರಬಾರದು ಮತ್ತು ಪೊಲೀಸ್ ಇಲಾಖೆಯವರು ಯಾರಿಗೂ ವೇದಿಕೆಗೆ ಬಿಡಬಾರದು. ಮತ್ತು ಈಗ ಉಪಮುಖ್ಯಮಂತ್ರಿಗಳು ಆಗಮಿಸಿದ ಗುರುಗಳು ಮತ್ತು ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಅಪ್ಪಾಜಿ ಅವರಿಗೆ ಸರ್ಕಾರದ ಪರವಾಗಿ ಗೌರವವನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಪ್ರಿಯಾಂಕ ಅವರು ಜಗನ್ನಾಥ್ ಅವರು ಮತ್ತು ಎಲ್ಲ ನಮ್ಮ ವಿಭಾಗದ ಎಲ್ಲ ಶಾಸಕರು ಕೂಡ ಎಲ್ಲ ಕಾರ್ಯಕ್ರಮವನ್ನು ಬದಿಗೊಟ್ಟು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇವರಿಗೆ ಬಂದಿದ್ದೇವೆ. ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆ ಮಾಡಿಕೊಂಡು ಬಂದಂತಹ ಪರಂಪರೆಯ ಭಾಗಕ್ಕೆ ಎಲ್ಲ ಬಹಳ ಜನ ಭಕ್ತಾದಿಗಳು ವಿಶೇಷವಾಗಿ ಧಾರ್ಮಿಕವಾಗಿ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆಯನ್ನು ಪಡೆದು ಇಡೀ ಹೊರಗೆ ರಾಜ್ಯದಲ್ಲೂ ಕೂಡ ನಮ್ಮ ಅಪ್ಪ ಅವರು ಬಹಳ ಪ್ರಸಿದ್ಧವಾಗಿದ್ದಾರೆ ಮತ್ತು ಕೂಡ ಅನೇಕ ಲೇಖನಗಳು ಘಟನೆಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಎಲ್ಲ ಧರ್ಮದವರು ಕೂಡ ಶ್ರೀಗಳ ಅಪ್ಪ ಕೂಡ ನಾವೆಲ್ಲ ಇಲ್ಲಿ ಪ್ರತ್ಯೇಕವಾಗಿ ನಾವು ಕಾಣ್ತಾ ಇದ್ದೇವೆ. ಅದರಿಂದ ಅವರ ಬದುಕಿನಲ್ಲಿ ಮಾಡಿದಂಥ ಸಾಧನೆ ಕಳೆದ 80 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆಗೆ ಕೊಟ್ಟಂತ ಮಾರ್ಗದರ್ಶನ ಸರ್ಕಾರ ಅವರಿಗೆ ಸ್ಮರಿಸ್ತದೆ. ಅವ್ರಿಗೆ ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ ಇವತ್ತು ನಾವಿಲ್ಲಿ ಇವತ್ತು ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಈ ಸರ್ಕಾರ ಅವರೆಲ್ಲ ಭಕ್ತಾದಿಗಳ ನೋವಿನ ಜೊತೆಯಲ್ಲಿ ಇದೆ, ಅವರ ಕುಟುಂಬದ ಜೊತೆಯಲ್ಲಿ ಇದೆ ಅನ್ನೋದನ್ನು ಮಾತನ್ನು ಹೇಳಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ಪರವಾಗಿ
ಸರ್ ಇದು ಸ್ಟಾಪ್ ಮಾಡಿ, ಯಾಕಂದ್ರೆ ಈಗ ಅಂತಿಮ ಸಂಸ್ಕಾರ ಅದೇ ರೂಟಲ್ಲಿ ಹೋಗ್ತಾ ಇದ್ದಾಗ ಈಗ ಜನರಿಗೆಲ್ಲ ತೊಂದರೆ ಆಗುತ್ತದೆ. ತಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ, ತಾವು VIP ಗೇಟಿನಿಂದ ಬರುವ ಜನರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೇವೆ. ತಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಮನವಿ ಏನೆಂದರೆ, ಬಡತನ ರೀತಿಯಲ್ಲಿರ್ತಕ್ಕಂಥ
ಮುಂದುವರೆಸಿದ್ದು ತುಮಕೂರು ತಾಲೂಕಿನಿಂದ ನಾನು ಇಲ್ಲಿ ಬಂದು ಹೋಗ್ತಕ್ಕಂಥ ಸಮಯದಲ್ಲಿ ಬಹಳ ಕಷ್ಟದಿಂದ ನಾವು ಆ ದೂರ ಕಲಬುರಗಿ ಬರ್ತಕ್ಕಂಥ ಒಂದು ಶೈಕ್ಷಣಿಕ ದಾಸೋಹ ಮಾಡ್ತಕ್ಕಂಥ ಒಂದು ಪ್ರತಿಷ್ಠ ಸಂಸ್ಥೆ ಧರ್ಮಸಪ್ಪ ಅಪ್ಪ ಅವರ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಇವತ್ತು ಬಹಳಷ್ಟು ಜನರು ವಿದ್ಯಾವಂತರಾಗಿ ಅನೇಕ ಹುದ್ದೆಯಲ್ಲಿ ಬಹಳ ವಿಶೇಷವಾಗಿ ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವರೆಲ್ಲ ಸೇವೆಯನ್ನು ಪಡ್ಕೊಂಡು ಏನು ಕಾಲೇಜಿನ ಸ್ಮರಣೆ ಮಾಡ್ತಕ್ಕಂಥದ್ದು ಅಥವಾ ಸ್ಮರಣೆ ಮಾಡ್ತಕ್ಕಂಥದ್ದು ಇವತ್ತು ಕೂಡ ನಾನು ನೋಡ್ತಾ ಇದ್ದೀನಿ. ನನಗೆ ಈ ಸಂದರ್ಭದಲ್ಲಿ ಏನ್ ನೆನಪಾಗ್ತಾ ಇದೆ ಅಂತ ಕೇಳಿದ್ರೆ ಹೋದ ತಿಂಗಳೇ ಈ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ತಾಜಾ ಬಂಧನ ದರ್ಗಾದ ಸಜ್ಜಾದ ಸಾಹೇಬರು ಬಂದಿದ್ದಾರೆ. ಅವರು ನಮ್ಮ ಶ್ರೀರಂಗಸಪ್ಪ ಅಪ್ಪಾಜಿ ಅವರ ಒಂದು ಪಾರ್ಥಿವ ಶರೀರದ ಒಂದು ದರ್ಶನ ಪಡೆದು ಪರಮ ಪೂಜ್ಯರ ಚಿರಂಜೀವಿ ದೊಡ್ಡಪ್ಪ ಅವರನ್ನ ಶೀಘ್ರವಾಗಿ ಕರೆದುಕೊಂಡು
वृद्ध पंचाचार्यान् भजामि सततं पंचाचार्यान् भजामि सततं विश्वाराध्यं भजामि सततं विश्वाराध्यं भजामि सततं पंचाचार्यान् भजामि सततं पंचाचार्यान् भजामि सततं पूज्य ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರನ್ನ ಶೀಘ್ರವಾಗಿ ಕರೆದುಕೊಂಡು ಬರಬೇಕು. चिरंजीवी दೊಡ್ಡಪ್ಪ महाराज की जय, दೊಡ್ಡಪ್ಪ महाराज की जय. ಜ್ಞಾನವೇ ತನ್ನು ಸಿರಾಗಿ ಹೋದು ಉಸಿರಲು ಪಾವನವಾಗುವುದು. ಜ್ಞಾನವೇ ತನ್ನು ಸಿರಾಗಿ ಹೋದು ಉಸಿರಲು ಪಾವನವಾಗಿಹುದು. ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆಯ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತರನ್ನು ಕಾಯುವನು ಭವಜಲದಿಯ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಕಷ್ಟಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ ಬಲಾಯ ನಮೋ ಬಲವಿಕರಣಾಯ ನಮಃ ಬಲಪ್ರಮಥನಾಯ ನಮಃ ಸರ್ವಭೂತ ದಮನಾಯ ನಮಃ ಬಲೋನ್ಮನಾಯ ನಮಃ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರ ತರಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಃ. यद्भूतं यच्च भव्यं हुतामृतत्वशेषानः यदन्नेनातिरोहते एतावानस्य महिमाम् अतो जायागुश्च पूरुषः पादोऽस्य विश्वभूतानि त्रिपादस्यामृतं धिवे त्रिपादोर्ध्व उदैः पुरुषः पादोऽस्येह भवात् पुनः ततो विस्मन्यक्रामत शासनानसने अभे तस्मात् विराट जायत विराजो अधिपूरुषः स जातो अत्यरिष्ठत पश्चात् भूमिमतो पुरः यत्पुरुषेण हविषा देवा यज्ञमदन्वता वसन्तो अस्यासि राज्यं ग्रीष्म एतत् शरद्दभिः
सप्ताशासनपरिदयः त्रिसप्तसमिदकृताः देवाय यज्ञं तन्वानाः अबद्धं पुरुषं पशुं तव्यज्ञं भरिसे प्रोक्षन्ना पुरुषं जातमग्रतः तेन देवा अयजन्त साध्या ऋषयश्च ये तस्मादज्ञात् सर्वौतः रुचः सामान्यजध्यरे छन्दागुंसचित्रोपादा उच्येते ब्रह्मणोऽस्य मुखमासीत् बाहुराजन्यकृतः पूर्वतदस्य यद्वैषः पद्गागुं शूद्रो अजायत चन्द्रमा मनसो जातः चक्षुसूर्यो अजायतः मुखादन्द्रजाभ्यश्च प्राणद्वायुरजायत नाभ्य आसिदन्तरिक्षम् ಸ್ವಲ್ಪ ಹಿಂದೆ ಬಾ ಅಂತ ಹೇಳ್ರಿ ಜರ ಹಿಂದೆ ಬರ್ರಿ ಸ್ವಲ್ಪ ಹಿಂದೆ ಬರ್ರಿ ದಯಮಾಡಿ ಹಿಂದೆ ಬರ್ರಿ ಏನಿಲ್ಲ ಮೊದಲು ನಿಂತೀವಿ ಮುಂಚೆ ಎಡಿಟಿಂಗ್ ಮಾಡೋಣ नमस्संगाय च वसवतये च नमो अग्राय च भीमाय च नमः प्रेमदाय च दूरेवताय नमः हन्द्राय च निषेधाय च कुल्याय च कप्राय च वाराय च नमः पतरणाय च जोद्धरणाय च नमः च आद्याय च नमः षष्ठाय च पेल्याय च वसिकत्ताय च प्रभयाय च रुदस्तमे च वसाचमे ग्राहुणस्तमे सर्वस्तमे भारवस्तमे शिवनेशमे द्रोणकलशस्तमे वायुव्यानि च मे बोधुरस्तमे पुरुष एवेधं सर्वं यद्भूतं यच्च भव्यं उदामृतत्वजेशानः यदन्नेन तिरोहते एदाघश्च पुरुषः पादो ಎಲ್ಲರೂ ಕೂಡ ಪರಿವಾರದವರು ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾಣಯೇ ನಮಃ ಓಂ ಖಟವಾಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಸಿದ್ಧಿವಿಷ್ಠಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಸರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಸಿದ್ಧಿಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪಾಲಿನೇ ನಮಃ ಓಂ ಕಾಮಾರಯೇ ನಮಃ ಓಂ ಅಂಧಕಾರ ಸುರಸುಧನಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಕವಚಿನೇ ನಮಃ ಓಂ ಕಠೋರಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಓಂ ನೃಸಿಂಹಾಯ ನಮಃ ಓಂ ವೃಷಭಾರುಢಾಯ ನಮಃ
ಓಂ ಭಸ್ಮೋದ್ಧೋಳಿತ ವಿಗ್ರಹಾಯ ನಮಃ ಓಂ ಕಾಮಪ್ರಿಯಾಯ ನಮಃ ಓಂ ಸ್ವರಮಯಾಯ ನಮಃ ಓಂ ತ್ರಿಮೂರ್ತಯೇ ನಮಃ ಓಂ ಅಜನೇಶ್ವರಾಯ ನಮಃ ಓಂ ಸರ್ವಜ್ಞಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಹಿರಣ್ಯರೇತಸೇ ನಮಃ ಓಂ ದುರ್ದರ್ಶಾಯ ನಮಃ ಓಂ ಗಿರೀಶಾಯ ನಮಃ ಓಂ ಗಿರಿಶಾಯ ನಮಃ ಓಂ ಅನಘಾಯ ನಮಃ ಓಂ ಭುಜಂಗಭೂಷಣಾಯ ನಮಃ ಓಂ ವರ್ಗಾಯ ನಮಃ ಓಂ ಗಿರಿಧನ್ವನೇ ನಮಃ ಓಂ ಗಿರಿಪ್ರಿಯಾಯ ನಮಃ ಓಂ ಅಜಾಯ ನಮಃ ಓಂ ಪಾಶೋಮೋಚಕಾಯ ನಮಃ ಅಮರಾಯ ನಮಃ ಓಂ ಶರಣಬಸವೇಶ್ವರಾಯ ನಮಃ ಓಂ ಮಹಾದೇವೈ ನಮಃ ಮಹಾಶಕ್ತೈ ನಮಃ ಓಂ ಶಿವಾಯ ನಮಃ ಜಯ ಮಂಗಲಂ ಜಯ ಹರ ನಮಃ ಪಾರ್ವತಿ ಶಿವ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂಕಾರ ಸ್ವರೂಪನಾದ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ ನಾ ಮಂಗಲಂ ಶ್ರೀಕಾರ ಮಂಗಲಂ ಶ್ರೀಮಂಗಲಂ ಶ್ರೀಕಾರ ಮಂಗಲಂ ಸಿದ್ಧ ಬುದ್ಧ ಸ್ವರೂಪನಾದ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ ವಾಮಂಗಲಂ ವಾಕಾರ ಮಂಗಲಂ ವಾಮಂಗಲಂ ವಾಕಾರ ಮಂಗಲಂ ವಾದ ಭೇದ ರಹಿತನಾದ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ ಯಾ ಮಂಗಲಂ ಕಾರ ಮಂಗಲಂ ಯಾ ಮಂಗಲಂ ಯಾ ಕಾರ ಮಂಗಲಂ ಎಲ್ಲ ವಸ್ತು ತಾನೇ ಆದ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ ಗುರು ಗುರುವೆ ಮಂಗಲಂ ವರ ಗುರುವೆ ಮಂಗಲಂ ಕರ್ಪೂರ ಗವರಂ ಕರುಣಾವತಾರಂ ಮೃತ್ಯುಂಜಯನಾಗಿ ಇಹಲೋಕವನ್ನು ತೊರೆದು ಶಿವಲೋಕವನ್ನು ಸೇರಿ ಆ ಶಿವನು ನಿನಗಾಗಲೆಂದು ನಾ ಬಯಸುವೆ ಎಂದು ಗುರು ಶರಣ ಬಸವನಲ್ಲೆಂದು ಯಶೋ ನಾಮ ರೂಪಾಭ್ಯಂ ಜಾದೇವಿ ಸರ್ವಮಂಗಲ ತಯೋ ಸಂತರಣಾತ್ಮಂ ತಾಂ ಸರ್ವತೋ ಜಯ ಮಂಗಲಂ ಜಯ ಮಂಗಲಂ ಜಯ ಹರ ನಮಃ ಪಾರ್ವತಿ ಶಿವ शिवलिंगेश्वर महाराज की श्री अमरेश्वर महाराज की आदिशक्ति शांभवी माता की जय मंगलम जय हर नमः पार्वती शिव हर हर महादेव हर 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 महादेव शिव 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 महादेव हर 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 महादेव शिव 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 महादेव हर 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 महादेव ಮತ್ತೊಮ್ಮೆ ಅವತರಿಸಿ ಬಂದು ಈ ದಾಸೋಹ ಮಹಾಮನೆಯನ್ನು ಬೆಳಗಬೇಕು ಅಂತ ಕೇಳ್ಕೊಳ್ತೇವೆ. ಭಸ್ಮದ ಬಾಕ್ಸ್ ಕೊಡ್ರಿ, ಮಕ್ಕಳಲ್ಲಿ ಚಂದ ಹಚ್ಕೊಂಡ್ಬಿಡ್ರಿ ಭಸ್ಮಗಳು ಎಲ್ಲ. ಭಸ್ಮ ಹಚ್ಕೊಡ್ರಿ, ಭಸ್ಮ ಹಚ್ಕೊಡ್ರಿ. ಆಯ್ತು, ಚಂದ ಒಟ್ಕೋಬೇಕ್ರಿ.
ಕೊಡ್ರಿ ಭಸ್ಮ ಡಬ್ಬಿ ಕೊಡ್ರಿ. ಕಟ್ರ ಇತ್ತಲ್ಲ, ಇಲ್ಲಿ ಕಟ್ರ ಯಾರ ಹತ್ರ ಕಟ್ ಮಾಡಿ. ಕರ್ಣಪ್ಪ ಪರ್ಸಿ ಹತ್ತ ಜಾಗ ಇರ್ಬೇಕು ನೋಡ್ರಿ. ಹಾ नायक पार्वती परमेश्वर महाराज की ಏನ್ ಸಿಗಲ್ಲ.